ನಮ್ಗೆಲ್ರಿಗೂ ಗೊತ್ತಿದೆ, ನುಗ್ಗೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನುಗ್ಗೆ ಸೊಪ್ಪಿಂದ ನಾವು ಪಲ್ಯನ ಮಾಡ್ತೀವಿ, ಸಾಂಬಾರ್ ಮಾಡ್ತೀವಿ. ಆದ್ರೆ ಪರೋಟ ಯಾವತ್ತಾದ್ರೂ ಟ್ರೈ ಮಾಡಿದೀರಾ? ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ನುಗ್ಗೆ ಸೊಪ್ಪಿನಿಂದ ಒಂದು ಆರೋಗ್ಯಕರವಾದ ರೆಸಿಪಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ನುಗ್ಗೆ ಸೊಪ್ಪಿನ ಪರೋಟ ಮಾಡೋದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಹಸಿಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ ಪುಡಿ, ಅರಿಶಿನ ಪುಡಿ, 1 ಕಟ್ಟಷ್ಟು ನುಗ್ಗೆ ಸೊಪ್ಪು, ಎಣ್ಣೆ, ಮೊಸರು ಮತ್ತು ಗಾರ್ನಿಷ್ ಮಾಡೋದಕ್ಕೆ ಅಂತ ಬೆಣ್ಣೆ. ಬಿಸಿ ಬಿಸಿಯಾದಂಥ ನುಗ್ಗೆ ಸೊಪ್ಪಿನ ಪರೋಟಾನ ರೆಡಿ ಮಾಡಿ ಅದ್ರ ಮೇಲೆ 1 ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡು ತಿಂದ್ರೆ ಅದ್ರ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಬಾಯಲ್ಲಂತೂ ನೀರು ಬರ್ತಾ ಇದೆ ಅಲ್ವಾ? ನನಗೂ ಹಾಗೆ ಆಗ್ತಿದೆ. ಹಾಗಾದ್ರೆ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಪಟ್ಟಂತ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಟ್ಟಷ್ಟು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿ ಅದನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 4 ರಿಂದ 5 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಕ್ರಷ್ ಮಾಡಿರುವಂಥ ಒಣ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ಬೋದು. 4 ರಿಂದ 5 ಸಣ್ಣದಾಗಿ ಹೆಚ್ಚಿಟ್ಟಂಥ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಜೀರಿಗೆನ ಕ್ರಷ್ ಮಾಡಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಸಣ್ಣದಾಗಿ ಹೆಚ್ಚಿಟ್ಟಂತ ನುಗ್ಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಎಲ್ಲಾ ಪದಾರ್ಥ ಹೊಂದ್ಕೊಳ್ಳೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಇದನ್ನ ಚಪಾತಿ ಹದಕ್ಕೆ ಕಲಸ್ಕೊಳ್ಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಸ್ಕೊಳ್ಬೇಕಾಗತ್ತೆ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನ 10 ರಿಂದ 15 ನಿಮಿಷದವರೆಗೂ ನೆನೆಯೋಕೆ ಅಂತ ಬಿಡಬೇಕಾಗತ್ತೆ. 10 ರಿಂದ 15 ನಿಮಿಷ ಇದನ್ನ ನೆನೆಸಿದ ಮೇಲೆ ಈ ಹಿಟ್ಟಿನ ಮಿಶ್ರಣ ಅಂತೂ ತುಂಬಾನೇ ಸಾಫ್ಟ್ ಆಗಿ ರೆಡಿ ಆಗುತ್ತೆ. ಪರೋಟ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಚಪಾತಿ ತರ ಇದನ್ನ ಲಟ್ಸಿದ್ರೆ ಸಾಕು, ನುಗ್ಗೆ ಸೊಪ್ಪಿನ ಪರೋಟ ರೆಡಿ ಆಗ್ಬಿಡುತ್ತೆ. ಈ ಪರೋಟಾನ ನೀವು ಚಪಾತಿ ತರ ಲೇಯರ್ ಆಗು ಲಟ್ಟಿಸ್ಕೊಳ್ಬಹುದು. ಅದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿ ಇರ್ಬೇಕಾಗತ್ತೆ. ಈ ಹಿಟ್ಟೇನಾದ್ರೂ ಸ್ವಲ್ಪ ಟೈಟ್ ಇಲ್ದೇ ಇದ್ರೆ ಇದನ್ನ ಈ ತರ ಲೇಯರ್ಸ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಈ ಮಿಶ್ರಣನ ಸ್ವಲ್ಪ ಗಟ್ಟಿಯಾಗೇನೆ ಕಲಸ್ಬೇಕಾಗತ್ತೆ. ಆವಾಗ ಈ ತರ ಲೇಯರ್ಸ್ ನ ಮಾಡ್ಕೊಳ್ಬಹುದು. ಈ ಪರೋಟನ ಲೇಯರ್ ತರ ಮಾಡಿ ಅದಕ್ಕೆ ನಡುವೆ ಸ್ವಲ್ಪ ಎಣ್ಣೆನ ಸವರಿ ಈ ತರ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಪರಾಠನ ಲಟ್ಟಿಸ್ಕೊಳ್ಬಹುದು. ಈಗ ಇದನ್ನ ಹಂಚ ಮೇಲೆ ಹಾಕಿ ಬೇಯಿಸೋದು ಒಂದೇ ಬಾಕಿ. ಹಂಚನ್ನ ಮೊದಲೇ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಈಗ ಲಟ್ಸಿರೋ ಅಂತ ಪರೋಟಾನ ಇದ್ರ ಮೇಲೆ ಹಾಕಿ ಬೇಯಿಸಿದ್ರೆ ರುಚಿಕರವಾದಂತ ಪರೋಟ ರೆಡಿ ಆಗುತ್ತೆ. ಚಪಾತಿ ತರಾನೇ ಇದನ್ನು ಕೂಡ ಬೇಯಿಸ್ಬೇಕಾಗತ್ತೆ. ಎಲ್ಲಾ ಪದಾರ್ಥಗಳನ್ನ ನಾವು ಇದರಲ್ಲೇ ಆಡ್ ಮಾಡಿರೋದ್ರಿಂದ ನಂಚ್ಕೊಳ್ಳೋದಕ್ಕೆ ಸ್ಪೆಷಲ್ ಅಂತ ಏನೂ ಬೇಕಾಗಿಲ್ಲ. 1 ಸ್ಪೂನ್ ಅಷ್ಟು ಬೆಣ್ಣೆ ಜೊತೆಗೆ ನಂಚ್ಕೊಂಡು ತಿಂದ್ರಂತೂ ಟೇಸ್ಟ್ ತುಂಬಾನೇ ಅದ್ಭುತವಾಗಿರುತ್ತೆ. ಎಲ್ಲ ಪರೋಟಾನು ನಾನು ಇದೇ ತರ ರೆಡಿ ಮಾಡ್ತಾ ಇದ್ದೀನಿ. ಲೇಯರ್ಸ್ ಬೇಕು ಅಂದ್ರೆ ಮಾಡ್ಕೊಳ್ಬಹುದು, ಲೇಯರ್ಸ್ ಬೇಡ ಅಂದ್ರೂ ಹಾಗೆ ನೀವು ಫುಲ್ಕಾ ಟೈಪುನು ಮಾಡ್ಕೊಳ್ಬಹುದು.
ಈ ತರ ಲೇಯರ್ಡ್ ಪರೋಟ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಅದ್ಭುತವಾಗಿ ಬರುತ್ತೆ. ನಾನು ಮೊದಲೇ ಹೇಳಿರೋ ಹಾಗೆ ಇದರಲ್ಲಿ ನಾವು ಎಲ್ಲಾ ಪದಾರ್ಥಗಳನ್ನ ಮಿಕ್ಸ್ ಮಾಡಿರೋದ್ರಿಂದ ನಂಚ್ಕೊಳ್ಳೋದಕ್ಕೆ ಸಪರೇಟ್ ಆಗಿ ಏನು ಮಾಡ್ಬೇಕಂತ ಇಲ್ಲ. ಉಪ್ಪಿನಕಾಯಿನೋ ಅಥವಾ ಮೊಸರು ಜೊತೆಗೋ ಅಥವಾ ಬೆಣ್ಣೆ ಜೊತೆಗಂತೂ ಇದು ಅದ್ಭುತವಾದಂತ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ವೀಕ್ಷಕರೇ, ನೋಡಿದ್ರಲ್ವಾ ಆರೋಗ್ಯಕ್ಕೆ ಒಳ್ಳೇದಾದಂತ ನುಗ್ಗೆ ಸೊಪ್ಪಿಂದ ಪರೋಟಾನ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಜಿ ಬೈಟ್ ವೈಬ್ಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ ಮುಂದೆ ಬರ್ತೀನಿ. ನಮಸ್ಕಾರ. G